ಯಮಕನ ಮರಡಿಯಲ್ಲಿ ಮತ್ತೊಂದು ಕ್ರೌರ್ಯ. ವಿವಾಹಿತೆ ಜೊತೆ ಓಡಿ ಹೋದ ಯುವಕನ ಮನೆಯನ್ನ ಧ್ವಂಸ ಮಾಡಲಾಗಿದೆ. ಯಮಕನ ಮರಡಿಯಲ್ಲಿ ಮತ್ತೊಂದು ಕ್ರೌರ್ಯ. ವಿವಾಹಿತೆ ಜೊತೆ ಓಡಿ ಹೋದ ಯುವಕನ ಮನೆಯನ್ನ ಧ್ವಂಸ ಮಾಡಿದ್ದಾರೆ. ಬರಮ್ಯನಟ್ಟಿ ಅಲ್ಲಿ ಆಗಿರುವಂತಹ ಘಟನೆ ಇದು. ಬೆಳಗಾವಿ ಜಿಲ್ಲೆ ತಲ್ವಾರ್, ಕುಡಗೋಲು, ದೊಣ್ಣೆಯಿಂದ ಡೆಡ್ಲಿ ಅಟ್ಯಾಕ್ ಮಾಡಿದ್ದಾರೆ. 200ಕ್ಕೂ ಹೆಚ್ಚು ಜನರಿಂದ ಮಾರಕಾಸ್ತ್ರ ಹಿಡಿದು ಹಲ್ಲೆ ಮಾಡಲಾಗಿದೆ. ಯುವಕನ ಕುಟುಂಬದ ಹತ್ಯೆಗೆ ಯತ್ನಿಸಿದ ಉದ್ರಿಕ್ತರು. ಕಳೆದ ವರ್ಷ ಬಸಪ್ಪ ಜೊತೆ ವಿವಾಹವಾಗಿದ್ದ ನಾಗವ್ವ, ಬಸಪ್ಪ, ಯಲ್ಲಪ್ಪ ಇಬ್ಬರು ಆತ್ಮೀಯ ಸ್ನೇಹಿತರು. ಬೆಳಗಾವಿಯ ಒಂದೇ ಕಂಪನಿಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ರು ಇಬ್ರು ಕೂಡ. ಬಸಪ್ಪ, ಪತ್ನಿ ನಾಗವ್ವ, ಯಲ್ಲಪ್ಪ ಒಂದೇ ಕಡೆ ಕೆಲಸ. ಸಲುಗೆ ಬೆಳೆದು ನಾಗವ್ವ ಯಲ್ಲಪ್ಪ ಮಧ್ಯೆ ಪ್ರೀತಿಯಾಗಿದೆ. 4 ದಿನದ ಹಿಂದೆ ಯಲ್ಲಪ್ಪ ಜೊತೆ ನಾಗವ್ವ ಜೂಟ್. ಯಲ್ಲಪ್ಪ ಕುಟುಂಬದ ಮೇಲೆ ಏಕಾಏಕಿ ಅಟ್ಯಾಕ್ ಮಾಡಲಾಗಿದೆ. ಮನೆ ಧ್ವಂಸ ಮಾಡಿದ್ದಾರೆ. ಚಿನ್ನಾಭರಣ, ಹಣದೊಂದಿಗೆ ಪರಾರಿ. ಪ್ರಾಣ ಉಳಿಸಿಕೊಂಡ ಯಲ್ಲಪ್ಪನ ಮನೆಯವರು. ಯಲ್ಲಪ್ಪ ಮಾಡಿದಂತಹ ತಪ್ಪಿಗೆ ಅವರ ಕುಟುಂಬಸ್ಥರಿಗೆ ಅವರು ಶಿಕ್ಷೆಯನ್ನ ನೀಡಲಿಕ್ಕೆ ಮುಂದಾಗಿದ್ದಾರೆ. ಯಮಕನ ಮರಡಿಯಲ್ಲಿ ಮತ್ತೊಂದು ಕ್ರೌರ್ಯ ನಡೆದಿದೆ. ವಿವಾಹಿತೆ ಜೊತೆ ಓಡಿ ಹೋದ ಯುವಕನ ಮನೆ ಧ್ವಂಸ ಆಗಿದೆ. ಬರಮ್ಯನಟ್ಟಿ ಬೆಳಗಾವಿ ಜಿಲ್ಲೆಯಲ್ಲಿರುವಂತಹ ಗ್ರಾಮ. ತಲ್ವಾರ್, ಕುಡಗೋಲು, ದೊಣ್ಣೆಯಿಂದ ಡೆಡ್ಲಿ ಅಟ್ಯಾಕ್ ಮಾಡಿದ್ದಾರೆ. 200ಕ್ಕೂ ಹೆಚ್ಚು ಜನರಿಂದ ನೋಡಿ ಮಾರಕಾಸ್ತ್ರ ಹಿಡಿದು ಹಲ್ಲೆ ಮಾಡಿದ್ದಾರೆ. ಯುವಕನ ಕುಟುಂಬದ ಹತ್ಯೆಗೆ ಉದ್ರಿಕ್ತರು ಯತ್ನ ಮಾಡಿದ್ದಾರೆ. ಕಳೆದ ವರ್ಷ ಬಸಪ್ಪ ಜೊತೆ ನಾಗವ್ವಗೆ ವಿವಾಹ ಆಗಿತ್ತಂತೆ. ಇನ್ನು ಮನೆಯ ಪರಿಸ್ಥಿತಿ ಗಮನಿಸ್ತಾ ಇದ್ದೀರಾ. ಮನೆಯನ್ನ ಯಾವ ರೀತಿ ಧ್ವಂಸ ಮಾಡಿದ್ದಾರೆ ಅಂತ. ಜೊತೆಗೆ ಮನೆಯಲ್ಲಿದ್ದಂತ ಹಣ, ಚಿನ್ನಾಭರಣ ಎಲ್ಲವನ್ನು ಕೂಡ ದೋಚ್ಕೊಂಡು ಹೋಗಿದ್ದಾರಂತೆ. 200ಕ್ಕೂ ಹೆಚ್ಚು ಜನರಿಂದ ಈ ರೀತಿಯಾಗಿ ಮಾರಕಾಸ್ತ್ರವನ್ನ ಹಿಡಿದು ಹಲ್ಲೆಯನ್ನ ಮಾಡಲಾಗಿದೆ. ಬರಮ್ಯನಹಟ್ಟಿ ಆ ಒಂದು ಗ್ರಾಮದಲ್ಲಿ ಆಗಿರುವಂತಹ ಘಟನೆ ಇದು. ಕಳೆದ ವರ್ಷ ಬಸಪ್ಪ ಜೊತೆ ನಾಗವ್ವಂಗೆ ವಿವಾಹ ಆಗಿತ್ತಂತೆ. ಬಸಪ್ಪ ಮತ್ತು ಯಲ್ಲಪ್ಪ ಇಬ್ರು ಕೂಡ ಆತ್ಮೀಯ ಸ್ನೇಹಿತರಾಗಿದ್ರಂತೆ. ಇನ್ನು ಸ್ನೇಹಿತರು ಅಂದ್ರೆ ಕ್ಯಾಶುವಲ್ ಆಗಿ ಹೆಂಡತಿಯನ್ನು ಕೂಡ ಮೀಟ್ ಮಾಡಿಸಿರ್ತಾರೆ. ಅದರ ಜೊತೆಗೆ ನಾಗವ್ವ ಕೂಡ ಅದೇ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ರಂತೆ. ಅಂದ್ರೆ 3 ಜನ ಕೂಡ ಬೆಳಗಾವಿಯ ಒಂದೇ ಕಂಪ್ನಿಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ರು. ಇನ್ನು ಬಸಪ್ಪ ಮತ್ತೆ ಪತ್ನಿ ನಾಗವ್ವ, ಯಲ್ಲಪ್ಪ ಒಂದೇ ಕಡೆ ಕೆಲಸ ಮಾಡುವಂತಹ ಸಂದರ್ಭದಲ್ಲಿ ನಾರ್ಮಲ್ ಆಗಿ ಮಾತನಾಡ್ತಾ ಇದ್ರು. ಜೊತೆಗೆ ಒಂದು ಸಲುಗೆ ಬೆಳೀತು. ಸಲುಗೆ ಆ ನಂತರ ಪ್ರೀತಿ ಆಗತ್ತೆ. 4 ದಿನದ ಹಿಂದೆ ಯಲ್ಲಪ್ಪ ಜೊತೆ ನಾಗವ್ವ ಓಡ್ ಹೋದ್ರಂತೆ. ಯಲ್ಲಪ್ಪ ಕುಟುಂಬದ ಮೇಲೆ ಈಗ ಏಕಾಏಕಿಯಾಗಿ ಅಟ್ಯಾಕ್ ಮಾಡಿದ್ದಾರೆ. ಮನೆಯ ಪರಿಸ್ಥಿತಿಯನ್ನ ಗಮನಿಸ್ತಾ ಇದ್ದೀರಾ. ಏನು ಮನೆಯ ಮೇಲ್ಛಾವಣಿಯಲ್ಲಿರುವಂತಹ ಅಂಚೇನಿದೆ ಅದನ್ನು ಕೂಡ ಪುಡಿ ಪುಡಿ ಮಾಡಿದ್ದಾರೆ. ಇನ್ನು ಮನೆಯ ಒಳಗಡೆ ಅಂತೂ ಬಹಳ ಧ್ವಂಸ ಮಾಡಿದ್ದಾರೆ. ಈಗ ತಪ್ಪು ಮಾಡಿದವರ ವಿರುದ್ಧ ಹೋಗಿ ಕಂಪ್ಲೇಂಟ್ ಕೊಡಬೇಕು. ಅದನ್ನ ಹೊರತುಪಡಿಸಿ ಮನೆಯವರು ಏನ್ ಮಾಡ್ತಾರೆ? ಮನೆಯವ್ರ ಮೇಲೆ ಈ ರೀತಿಯಾಗಿ ದೌರ್ಜನ್ಯ ಮಾಡ್ಲಿಕ್ಕೆ ಅವ್ರಿಗೆ ಅಧಿಕಾರ ಕೊಟ್ಟವ್ರು ಯಾರು? ಒಂದು ವೇಳೆ ಈಗ ನಾಗವ್ವ ಮೋಸ ಮಾಡಿ ಓಡ್ ಹೋದ್ರ, ಯಲ್ಲಪ್ಪನ ಜೊತೆ ಹೋಗಿದ್ದಾರ, ಪೊಲೀಸ್ ಠಾಣೆ ಅಂತ ಏನಕ್ಕಿದೆ? ಪೊಲೀಸ್ ಠಾಣೆಗೆ ಹೋಗಿ ಕಂಪ್ಲೇಂಟ್ ಕೊಡ್ಬೇಕು. ಈ ರೀತಿಯಾಗಿ ನಮ್ಗೆ ಮೋಸ ಮಾಡಿ ಹೋಗಿದ್ದಾರೆ, ನಾನು ಮದುವೆ ಆಗಿದ್ದೆ, ನನಗೆ ಯಾವುದೇ ರೀತಿಯ ಡಿವೋರ್ಸ್ ಕೂಡ ನೀಡಿಲ್ಲ, ಡಿವೋರ್ಸ್ ಕೊಡದೆ ಈ ರೀತಿಯಾಗಿ ಯಲ್ಲಪ್ಪನ ಜೊತೆ ಓಡ್ ಹೋಗಿದ್ದಾರೆ ಅಂತ ಹೋಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಿ. ಅವರಿಬ್ರು ಎಲ್ಲೇ ಹೋಗಿದ್ರು ಕೂಡ ಕರ್ಕೊಂಡು ಬರ್ತಾರೆ, ವಿಚಾರಣೆ ಮಾಡ್ತಾರೆ, ಏನ್ ಸಮಸ್ಯೆ ಅಂತ ಕೇಳ್ತಾರೆ. ಆ ಒಂದು ಸಮಸ್ಯೆನ ಸಾಲ್ವ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಅಥವಾ ಕೋರ್ಟ್ ಹೋಗಿ ಡಿವೋರ್ಸ್ ತಗೊಳ್ಳಿ ಅಂತ ಹೇಳ್ತಾರೆ. ಅದನ್ನ ಹೊರತುಪಡಿಸಿ ಮನೆಯವರ ಮೇಲೆ ದೌರ್ಜನ್ಯ ಮಾಡ್ಲಿಕ್ಕೆ ನಿಮ್ಗೆ ಅಧಿಕಾರ ಕೊಟ್ಟಿದ್ಯಾರು? ಅದು ಕೂಡ 200 ಜನ ಅಂತ ನೋಡಿ. 200 ಜನ ಏಕಾಏಕಿಯಾಗಿ ಒಂದು ಮನೆಯ ಮೇಲೆ ಅಟ್ಯಾಕ್ ಮಾಡಿದ್ರೆ ಮನೆಯವರ ಪರಿಸ್ಥಿತಿ ಏನಾಗಬೇಕು? ಮನೆಯವ್ರಿಗೆ ಗೊತ್ತಿರತ್ತಾ ಅವರಿಬ್ರು ಓಡ್ ಹೋಗ್ತಾರೆ ಅಂತ? ಅಥವಾ ಮನೆಯವ್ರಿಗೆ ಒಂದು ವಿಚಾರ ಗೊತ್ತಿತ್ತು, ಅವರಿಬ್ರು ಪ್ರೀತಿ ಮಾಡ್ತಾ ಇದ್ದಾರೆ ಅಂತಂದ್ರೆ ಕಂಪ್ಲೇಂಟ್ ಕೊಟ್ಟಂತಹ ಸಂದರ್ಭದಲ್ಲಿ ಮನೆಯವ್ರನ್ನು ಕೂಡ ಪೊಲೀಸರು ಕರೆಸಿ ವಿಚಾರಣೆಯನ್ನ ಮಾಡ್ತಾರೆ. ಅದನ್ನ ಹೊರತುಪಡಿಸಿ ಈ ರೀತಿಯಾಗಿ ಹಲ್ಲೆ ಮಾಡ್ಲಿಕ್ಕೆ ನೀವೇನ್ ರೌಡಿಗಳು ಅನ್ಕೊಂಡಿದ್ದೀರಾ? ನಿಮ್ಮನ್ನ ನೀವೇನ್ ಅನ್ಕೊಂಡಿದ್ದೀರಾ? ನಮ್ಮ ತಮ್ಮ ಇದ್ದೀವ್ರಿ. ಹೌದಾ, ಏನಾಗಿತ್ತು ಅನ್ನೋದು ಗೊತ್ತಿಲ್ಲ. ಆ ಹುಡುಗಿ ಬಂದವ, ನಮ್ಮ ಅಪ್ಪ ಒಲಿ ಕುಂತಿದ್ದು, ನಾವು ಇಲ್ಲಿ ಮ್ಯಾಲೆ ಇದ್ದೇವ್ರಿ. ಅನ್ನತ್ತಲೆ ಹಿಂಗೆ ಮಾಡ್ಕೊಂತ ಬರ್ತಾನೆ ಬಿಡ್ರಿ, ನಮಗೇನು ದಿನ ಬರ್ತಾನೆ, ಯಾವಾಗಿರೇ ಕುಡ್ದ ಹಿಂಗೆ ಜಾತ್ರೆ ಮದುವೆ ಇದ್ರೆ ಬರ್ತಾನೆ, ಹಿಂಗೆ ಮಾಡ್ಕೊಂಡು ಬರ್ತಾನಂತ ನಾ ತಿಳ್ಕೊಂಡಿವಿ. ಹುಡುಗಲ್ಲ ಚಾಕು
ಅವ್ನ ಹಿಂಬಂದು ದಂಡ ಐತರಿ. ಅವರೆಲ್ಲ ಬಂದು ಮನೆ ಮೇಲೆ ಹತ್ತೋದ ಕಡಿಯಾಕ ಬರೋದ, ಹುಡುಗರು ನಮ್ಮ ತಮ್ಮನ ಹಿಡ್ಕೊರದ ನಮ್ಮ ಅಪ್ಪನ ಹಿಡ್ಕೊರದ ಮಾಡಾಕದ್ರಿ. ನಾವು ಕೂಸ್ಕೊಂಡು ಇಲ್ಲೇ ಬಿಟ್ಟು ಹೋಗಿದ್ದೀವಿ. ನಮ್ಮ ಅಕ್ಕ ಇದ್ದಾಕೆ ನಮ್ಮ ತಮ್ಮನ ಒಂದ ತೊಗೊಂಡು ಹೋಗಿದ್ದಾಳೆ, ನಮ್ಮ ಅಪ್ಪನ ಒಂದ ತೊಗೊಂಡು ಹೋಗಿದ್ದಾಳೆ. ಅವ್ನು ತೊಗೊಂಡು ಹೋದ್ಬಿಟ್ಟಾಕ ಆ ಹುಡುಗಿ ಯಾತ್ ಹೋಗ್ತೈತಿ ಆತ ಕೊಡ್ಲಾಕ ಚಾಕು ಹುಡ್ಕೊಂಡು ನೀವು ಊರಾರು ಬರತ್ತಾರ. ಈ ಬಂದಾರ ಊರಾರ ಯಾರ್ಯಾರು ಅನ್ನೋದು ಗೊತ್ತಿಲ್ಲ. ಒಂದು ರಾತ್ರಿ ಎಲ್ಲರದು ಕೈಯಾಗ ಕೊಳ್ಳಿ ಚಾಕು ಕೊಳ್ಳಿ ಏನು ಕೈ ಸಿಗೈತಿ ಅದನ್ನೆಲ್ಲ ತೊಗೊಂಡ್ಬಂದಾರ. ನಮ್ಮ ಅಪ್ಪ ನಮ್ಮ ತಮ್ಮ ಇದ್ದೀವ್ರಿ. ಹೌದಾ ಏನಾಗಿತ್ತು ಅನ್ನೋದು ಗೊತ್ತಿಲ್ಲ. ಆ ಹುಡುಗಿ ಬಂದವ ನಮ್ಮ ಅಪ್ಪ ಒಲಿ ಕುಂತಿದ್ದು, ನಾವು ಇಲ್ಲಿ ಮ್ಯಾಲೆ ಇದ್ದೀವ್ರಿ. ಅನ್ನತ್ತಲೆ ಹಿಂಗೆ ಮಾಡ್ಕೊತ ಬರ್ತಾನೆ ಬಿಡ್ರಿ, ನಮಗೇನು ದಿನ ಬರ್ತಾನೆ ಯಾವಾಗಿರೇ ಕುಡ್ದ ಹಿಂಗೆ ಜಾತ್ರೆ ಮದುವೆ ಇದ್ರೆ ಬರ್ತಾನೆ, ಹಿಂಗೆ ಮಾಡ್ಕೊಂಡು ಬರ್ತಾನಂತ ಗೊತ್ತಿಲ್ಲ ಸರ್ ನಮಗೆ. ನಾವು ಆಗ ಬಂದು ಹುಡ್ಕೊಂಡು ತೊಗೊಂಡು ನಿಂತೀನಿ ಸರ್. ನಾ ಆ ಕಡೆಯಿಂದ ಬಂದ್ರೆ ಸರ್, ಆ ಕಡೆಯಿಂದ ಬರ್ಕ ನಮ್ಮ ಅಪ್ಪ ಒಲಿ ಕುಂತಿತ್ತು. ಅಪ್ಪ ನೀನು ಕೊಲ್ತಾರೋ ದೌಡ್ ದಾಟ್ ಬಾ ಅಂತ ಹೇಳ್ಕೊಂಡು ಹೋಗಿನಿ ಸರ್. ನಾ ಅಟ್ಲಾಗ ಅಂದ್ರೆ ಎಲ್ಲರೂ ಒಳಗೆ ಬಂದಿರ್ತಾರೆ ಸರ್. ಅವ್ರು ಮನೆ ಮೇಲೂ ಹಚ್ಚಿರು, ತೆಲಗು ಎಲ್ಲ ಕಲ್ಲ ಬಿಡತ್ತಾರ ಸರ್. ಏನು ಇಟ್ಟಿಲ್ಲ ನಮ್ಮ ಮನೆ ಜನ್ಮಾನ ಹಾಳು ಹಚ್ಚಿ ಹೋಗಿದಾರ ಸರ್. ಎಷ್ಟು ಮಂದಿ ಇದ್ರು ಅವ್ರು ಇಷ್ಟ ಅಂತ ಹೇಳೋಣ ಸರ್. ನಾವು ಒಬ್ರ ಇಬ್ಬರಾರ ನೋಡ್ಕೊಂಡು ಹೇಳಿವಿ ಸರ್. ಅಷ್ಟು ಮಂದಿನೆಲ್ಲ ಎಲ್ಲಿ ಲೆಕ್ಕ ಇಟ್ಟು ಹೇಳೋಣ ಸರ್. ನಾವು ಈಗ ನಮ್ಮ ಮನ್ಯಾಗ ಯಾರ್ಯಾರು ಇದ್ರು? ನಮ್ಮ ಮನ್ಯಾಗ ನಮ್ಮ ಅಪ್ಪ, ನಮ್ಮವ್ವ, ನಮ್ಮ ತಮ್ಮ ಒಬ್ಬ ಸರ್, ನಮ್ಮ ತಂಗಿ ಒಬ್ಬ ಸರ್, ನಾನೊಬ್ಬ ಸರ್. ಆಗ ಬಂದು ಹೊರಗೆ ನಿಂತಾರೆ ಸರ್. ನಾ ಅಂದ್ರೆ ಎದಕ್ಕೆ ಬಂದಿದ್ರಿ ಅವರು? ಅವ್ರು ಏನು ಅನ್ನೋದಾಗ ಬರ್ತೀನಿ ಸರ್. ಏನು ಮಾಡಿ ಹೇಳ್ತಾರೆ, ಬಡದು ಬಾಳಕ್ ನಿಮ್ಮ ಮೌನಿ ನೀತಿ ಹಚ್ಕೊಟ್ಟಿದ್ದೀವಿ ಓಡಿ ಚೆನ್ನಾಗ ಕಲ್ಲು ಒಗ್ಯಾನ ಮಾಡ್ತಾರೆ ಸರ್. ನಿಮ್ಗೇನು ಗೊತ್ತಿಲ್ಲ? ನಮಗೇನೋ ಗೊತ್ತಿಲ್ಲ ಸರ್. ಅದು ನಿಮ್ಗೆ ಗೊತ್ತಾಯ್ತು ಅಂತ ಹೇಳಿ ಬಂದಿದ್ರು? ಬಂದಾರ ಸರ್. ನಮಗೆ ಗೊತ್ತಾಗಿಲ್ಲ ಸರ್ ಅದು ಏನು ಮಾಡಿದಾನ ಅನ್ನೋದು. ಪೊಲೀಸರು ಬಂದಿದ್ರು? ಪೊಲೀಸರು ಬಂದ್ರು ಸರ್. ಎಲ್ಲ ಮುರಿದು ಹೋಗೋದು ಹಿಂಗೆ ಮಾಡಿ ವಾದ ಬಾಳಕ್ ಬಂದ್ರು ಸರ್. ಅವಾಗ ತೊಗೊಂಡು ಏನು ಮಾಡೋದು ಸರ್ ನಾವು. ನೀವು ಕೂಡ ಮಾತನಾಡ್ತಾ ಇದ್ದದನ್ನ ಕೇಳಿಸ್ಕೊಂಡ್ರಿ, ಏನು ಹೇಳ್ತಾ ಇದ್ರು ಅಂತ. ಅವ್ರ ಮನೆಯಲ್ಲಿ ಒಂದು 5 ಜನ ಇದ್ರಂತೆ. 5 ಜನ ಇದ್ದಾಗ ಇಷ್ಟು ಜನ, 200ಕ್ಕೂ ಹೆಚ್ಚು ಜನ ಒಮ್ಮೆಲೆ ಹೋಗಿ ಅಟ್ಯಾಕ್ ಮಾಡಿದ್ರೆ ಅವರ ಪರಿಸ್ಥಿತಿ ಏನಾಗಬೇಕು? ಇನ್ನು ಮನೆಯ ಪರಿಸ್ಥಿತಿಯನ್ನು ಗಮನಿಸಿದ್ರೆ ನಿಮಗೆ ಗೊತ್ತಾಗ್ತಾ ಇದೆ ಯಾವ ರೀತಿ ಧ್ವಂಸ ಮಾಡಿದ್ದಾರೆ, ಯಾವ ರೀತಿ ಅಟ್ಯಾಕ್ ಮಾಡಿದ್ದಾರೆ ಅಂತ. ಈ ರೀತಿಯಾಗಿ ಇವ್ರನ್ನ ಪುಂಡಾಡಿಗಳಂತ ಹೇಳಬೇಕು ನಿಜಕ್ಕೂ ಕೂಡ. ಯಾಕೆಂತಂದ್ರೆ ಈ ರೀತಿಯಾಗಿ ಅಟ್ಯಾಕ್ ಮಾಡ್ತಾರೆ. ಒಂದು ಪೊಲೀಸ್ ಸ್ಟೇಷನ್ ಇರುತ್ತೆ, ಒಂದು ಸಂವಿಧಾನ ಇದೆ, ಆ ಒಂದು ಸಂವಿಧಾನಕ್ಕೆ ಬೆಲೆ ಕೊಡಬೇಕು, ಏನ್ ರೂಲ್ಸ್ ಇದಾವೆ ಅದನ್ನ ಫಾಲೋ ಮಾಡ್ಬೇಕು ಅನ್ನೋ ಒಂದು ಸೆನ್ಸ್ ಕೂಡ ಇಲ್ದಂಗೆ ಆಗೋಯ್ತಾ ಇವ್ರುಗಳಿಗೆ ಅಂತ. ಈ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮೊಹಮ್ಮದ್ ನಜೀದ್. ಮೊಹಮ್ಮದ್, ಸದ್ಯಕ್ಕೆ ಯಮಕನ ಮರಡಿಯಲ್ಲಿ ಈ ರೀತಿಯಾಗಿ ಮತ್ತೊಂದು ಕ್ರೌರ್ಯ ಆಗಿದೆ. ಒಂದು ಕುಟುಂಬದ ಮೇಲೆ 200ಕ್ಕೂ ಹೆಚ್ಚು ಜನ ಹೋಗಿ ಅಟ್ಯಾಕ್ ಮಾಡಿದ್ರೆ ಒಂದು ಕುಟುಂಬದವರ ಪರಿಸ್ಥಿತಿ ಏನಾಗಬೇಕು? ಪೊಲೀಸ್ ಸ್ಟೇಷನ್ ಇದೆ ಅನ್ನೋದು ಇವ್ರಿಗೆ ಮರ್ತು ಹೋಯ್ತಾ? ಯಾರೆಲ್ಲ ಹೋಗಿ ಅಟ್ಯಾಕ್ ಮಾಡಿದ್ರು ಅವ್ರ ಬಗ್ಗೆ ಏನಾದ್ರೂ ಮಾಹಿತಿ ಸಿಕ್ಕಿದ್ಯಾ, ಹೇಗೆ? ಹೌದು ಸಾಹಿತ್ಯ, ಈಗ ಏನು ಸತೀಶ್ ಜಾರಕಿಹೊಳಿ ಯಮಕನಮರಡಿ ಕ್ಷೇತ್ರದಲ್ಲಿ ಮತ್ತೊಂದು ಸ್ಟೋರಿವಾಗಿದೆ. ಕಳೆದ ಒಂದು 2-3 ವರ್ಷಗಳಿಂದ ಕ್ಷೇತ್ರದಲ್ಲಿ ಪೊಲೀಸರು ಭಯ ಇರುವುದಿಲ್ಲ. ಬೆಳಗಾವಿ ತಾಲೂಕಿನ ಬರ್ಮಾನಟ್ಟಿ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ವಿವಾಹಿತ ನಾಗವ್ವ ಜೊತೆ 2 ದಿನಗಳ ಹಿಂದೆ ಓಡಿ ಹೋಗಿರುವ ಯುವಕ ಯಲ್ಲಪ್ಪ. ಅದೇ ಯಲ್ಲಪ್ಪ ಮನೆಯವರು ಆಕ್ರೋಶಗೊಂಡ ಯಲ್ಲಪ್ಪ ನಾಯಕ್ ಕುಟುಂಬಸ್ಥರನ್ನು ಟಾರ್ಗೆಟ್ ಮಾಡಿ ದಾಳಿ ಮಾಡಿರುವಂತದ್ದು. ಬೆಳಗಾವಿ ಒಂದೇ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದ ಬಸಪ್ಪ ದಂಪತಿ ಯಲ್ಲಪ್ಪ ನಾಯಕ ಉದ್ಯಮ ಭಾಗದಲ್ಲಿ ಅಶೋಕ್ ಐರನ್ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದ 3 ಜನರು ಮನೆಯಲ್ಲಿ ಯುವಕನು ಕುಟುಂಬಸ್ಥರನ್ನು ಹತ್ಯೆಗೆ ದುಷ್ಕರ್ಮಿಗಳನ್ನು ಯತ್ನಿಸಿದ್ದಾರೆ. ಕಳೆದ ವರ್ಷ ಬಸಪ್ಪ ನಾಯಕ್ ಜೊತೆಗೆ ವಿವಾದವಾಗಿರುತ್ತದೆ ನಾಗವದು. ಓಕೆ, ಥ್ಯಾಂಕ್ ಯು ಮೊಹಮ್ಮದ್ ನಿಮ್ಮೆಲ್ಲ ಮಾಹಿತಿಗಾಗಿ. ವಿವಾಹಿತೆ ಜೊತೆ ಓಡ್ ಹೋಗಿದ್ದ ಯುವಕ ಆ ಒಂದು ಕಾರಣಕ್ಕೆ ಮನೆಯನ್ನ ಧ್ವಂಸ ಮಾಡಿದ್ದಾರೆ. ಆ ಒಂದು ಮನೆಯಲ್ಲಿ ಮಹಿಳೆಯರಿದ್ರು. ಆ ಮಹಿಳೆಯರಿಗೆ ಏನಾದ್ರೂ ಸಮಸ್ಯೆ ಆದ್ರೆ ಏನಾಗ್ಬೇಕು? ಈಗ ಏಕಾಏಕಿಯಾಗಿ ಮನೆಗೆ ಯಾರಾದ್ರೂ ಧಾವಂತಕರು ಆಗಮಿಸ್ಬಿಟ್ರೆ ನಮಗೆ ಭಯ ಆಗತ್ತೆ. ಅಂಥದ್ರಲ್ಲಿ 200ಕ್ಕೂ ಹೆಚ್ಚು ಜನ ಬಂದ್ರೆ ಆ ಮನೆಯಲ್ಲಿದ್ದಂಥವರ ಪರಿಸ್ಥಿತಿ ಏನಾಗಬೇಕು? ವೃದ್ಧರಿದ್ರು, ವೃದ್ಧರ ಪರಿಸ್ಥಿತಿ ಏನಾಗಬೇಕು? ಏನಾದ್ರೂ ಆರೋಗ್ಯದಲ್ಲಿ ಏರುಪೇರಾಗಿದ್ರೆ ಅದರ ಜವಾಬ್ದಾರಿಯನ್ನ ಯಾರು ಹೊರ್ತಾ ಇದ್ರು? ಈಗ ನಾಗವ್ವ ಮತ್ತೆ ಯಲ್ಲಪ್ಪಂದು ತಪ್ಪಿತ್ತು ಅಂದಾಗ ಹೋಗಿ ಪೊಲೀಸ್ ಸ್ಟೇಷನ್ ಇರುತ್ತೆ, ನಿಯರ್ ಬೈ ಕಂಪ್ಲೇಂಟ್ ಕೊಡ್ಬೇಕು, ಕರೆಸ್ತಾರೆ, ವಿಚಾರಣೆಯನ್ನ ಮಾಡ್ತಾರೆ. ನಿಮ್ಮನ್ನ ನೀವೇನ್ ಅನ್ಕೊಂಡಿದ್ದೀರಾ? ಯಾರು ಕೂಡ ಹೇಳೋರಿಲ್ಲ, ಕೇಳೋರಿಲ್ಲ. ಕಾನೂನು ನಮಗೇನ್ ಮಾಡುತ್ತೆ ಅನ್ನೋ ಒಂದು ಧೈರ್ಯ ಇದೆಯಾ ನಿಮ್ಗೆ? ಬಂಡತನ ನಿಮ್ದು? ಯಾರೆಲ್ಲ ಹೋಗಿ ಈ ರೀತಿಯಾಗಿ ಧ್ವಂಸ ಮಾಡಿದ್ದಾರೆ, ಹಲ್ಲೆ ಮಾಡಿದ್ದಾರೆ, ಪ್ರತಿಯೊಬ್ಬರನ್ನು ಕೂಡ ಅರೆಸ್ಟ್ ಮಾಡಬೇಕಾಗತ್ತೆ. ಯಾಕೆಂತಂದ್ರೆ ಒಂದು ಮನೆಯನ್ನ ಈ ರೀತಿಯಾಗಿ ಧ್ವಂಸ ಮಾಡುವಂತ ಅಧಿಕಾರ ಅಥವಾ ಧ್ವಂಸ ಮಾಡುವಂತ ಒಂದು ಯಾರಿಗೂ ಕೂಡ ಒಂದು ಅಧಿಕಾರವನ್ನು ನೀಡಿಲ್ಲ. ಅಂಥದ್ರಲ್ಲಿ ಹೋಗಿ ಈ ರೀತಿಯಾಗಿ ಧ್ವಂಸ ಮಾಡಿದ್ದಾರೆ. ಅಟ್ಲೀಸ್ಟ್ ಏನು ಪ್ರಾಬ್ಲಮ್ ಏನು ಅಂತನಾದ್ರೂ ಮನೆಯವ್ರಿಗೆ ಹೇಳಬೇಕಲ್ಲ. ಈ ತರ ನಿಮ್ಮ ಮಗ ಹಿಂಗೆ ತಪ್ಪು ಮಾಡಿದ್ದಾನೆ, ನಿಮ್ಮ ತಮ್ಮ ಈ ರೀತಿ ತಪ್ಪು ಮಾಡಿದ್ದಾನೆ, ಹಿಂಗಾಗಿದೆ ಅಂತ ಹೇಳಿದ್ರೆ ಅವ್ರು ಅಟ್ಲೀಸ್ಟ್ ಅವನ್ನ ಕರ್ಸೋದಿಕ್ಕಾದ್ರೂ ಪ್ರಯತ್ನ ಮಾಡ್ತಾರೆ.
ಅದನ್ನ ಹೊರತುಪಡಿಸಿ ನಿಮಗೆ ನೀವೇ ದೊಡ್ಡ ಕಾನೂನು ಪಂಡಿತರು ಅನ್ನೋ ರೀತಿ ನೀವು ಹೋಗಿ ಹಲ್ಲೆ ಮಾಡ್ತೀರಾ ಅಂತಂದ್ರೆ ನಿಮಗೇನು ಹೇಳಬೇಕು? ನಿಜಕ್ಕೂ ಕೂಡ ನಿಮಗೆ ಕಾಮನ್ ಸೆನ್ಸ್ ಇದೆಯಾ? ಒಂದು ಕುಟುಂಬದ ಮೇಲೆ ಈ ರೀತಿಯಾಗಿ ಹೋಗಿ ಹಲ್ಲೆ ಮಾಡಲಿಕ್ಕೆ 200ಕ್ಕೂ ಹೆಚ್ಚು ಜನ ಹೋಗಿ ಅದು ಕೂಡ ಮಾರಕಾಸ್ತ್ರಗಳಿಂದ ಹಿಡಿದು ಹಲ್ಲೆ ಮಾಡ್ತೀರಾ ಅಂತಂದ್ರೆ ಯಾರಿಗೇನಾದ್ರೂ ಪ್ರಾಣಾಪಾಯ ಸಂಭವಿಸಿದ್ರೆ ಅದರ ಜವಾಬ್ದಾರಿಯನ್ನ ನೀವೇ ಹೊರಬೇಕಾಗಿತ್ತು. ಹೋಗಿ ಆಮೇಲೆ ಜೈಲಿನಲ್ಲಿ ಕಂಬಿ ಎಣಿಸ್ಕೊಳ್ಬೇಕಾಗಿತ್ತು. ಹೋಗಿ ಈ ರೀತಿ ಹಲ್ಲೆ ಮಾಡಿದ್ದೀರಲ್ಲ, ಅದಕ್ಕೇನಾದ್ರು ಅವ್ರಿಗೆ ಸಮಸ್ಯೆ ಆಗಿದ್ರೆ ಈಗ ಕಂಪ್ಲೇಂಟ್ ಕೊಟ್ಟರು ಕೂಡ ನೀವು ಹೋಗಿ ಕಂಬಿ ಎಣಿಸ್ಲೇಬೇಕು. ಆಲ್ರೆಡಿ ಒಂದು ಪ್ರಕರಣ ದಾಖಲಾಗಿದೆ.